ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ಮಂತ್ರಿಗಿರಿ ಸಿಗತ್ತಾ ಅನ್ನೋದು ಪ್ರಶ್ನೆ. ಮೊದಲ ಪಟ್ಟಿಯಲ್ಲಿ ಈಶ್ವರ್ ಖಂಡ್ರೆಗೆ ಇಲ್ಲ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ಗೆ ಈ ಬಾರಿ ಅವಕಾಶ ಇಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ಆದ್ರೆ ಖರ್ಗೆ ಕೋಟದಲ್ಲಿ ಶರಣಪ್ರಕಾಶ್ಗೆ ಅವಕಾಶ ಕೊಟ್ಟರು ಆಶ್ಚರ್ಯ ಪಡಂಗಿಲ್ಲ. ಕೊನೆಯ ಕ್ಷಣದಲ್ಲಿ ಸಂಪುಟಕ್ಕೆ ಎಂಟ್ರಿ ಕೊಡ್ತಾರ ಶರಣಪ್ರಕಾಶ್ ಅನ್ನೋದು ಪ್ರಶ್ನೆ. ಬೆಂಗಳೂರಿಗೆ ಆಗಮಿಸ್ತಾ ಇರೋದು ಶರಣಪ್ರಕಾಶ್ ಪಾಟೀಲ್ ಅವರ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ ಅಂತಂದ್ರೆ ಹಂಗಿದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅಂತಾನೆ ಬರ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಅಧಿಕೃತವಾಗಿ ಯಾವ ಮಾಹಿತಿಯೂ ಸಿಗ್ತಾ ಇಲ್ವಲ್ಲ. ಮೇ ಬಿ ಸುಳಿವೇನಾದ್ರೂ ಸಿಕ್ಕಿರ್ಬೋದು, ನೀವು ಇದೀರಿ ಬರ್ರಿ ಅಂತ ಹೇಳಿರ್ಬೋದೇನೋ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವರ ಪರವಾಗಿ ಬಲವಾಗಿ ಬ್ಯಾಟ್ ಬೀಸಿದ್ದಾರೆ, ಇಲ್ಲ ಇವರಿಗೆ ಅವಕಾಶ ಕೊಡಲೇಬೇಕು ಅಂತ. ಹಾಗಾಗಿ ಆ ಅವಕಾಶ ಸಿಕ್ಕಿದ್ರೂ ಸಿಗಬಹುದು. ಇವ್ರ ಹೆಸರು ಏನು ಮುಂಚೂಣಿಯಲ್ಲಿ ಇರಲಿಲ್ಲ, ರೇಸ್ನಲ್ಲಿ ಇರಲಿಲ್ಲ. ಆದರೆ ದಿಢೀರ್ ಬೆಳವಣಿಗೆ, ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ACC ಅಧ್ಯಕ್ಷರೇ ಉತ್ಸುಕರಾಗಿದ್ದಾರೆ ಅಂದಾಗ ಏನು ಮಾಡೋಕ್ಕಾಗಲ್ಲ, ಕೊಟ್ಟರು ಕೊಡ್ಬೋದು. ಆಮೇಲೆ ಇನ್ನೊಂದು ಏನು ಅನುಮಾನ ಬಲವಾಗ್ತಾ ಇರೋದು ಅಂದರೆ ಇವರು ಫ್ಯಾಮಿಲಿ ಸಮೇತ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರಂತೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಾನೇ ಬರೋದು, ಇನ್ನೇನು ಬೇರೆ ಯಾರೋ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಅಂದ್ಬಿಟ್ಟು ಇವ್ರ ಫ್ಯಾಮಿಲಿ ಸಮೇತನೇ ಬರಲ್ಲ. ಸೊ ಇವರು ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ ಅಂತ ಅಂದರೆ ಇವ್ರಿಗೆ ಹಾಗಾದರೆ ಅವಕಾಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಹಿಂದಿನ ಸರ್ಕಾರದಲ್ಲಿ ಇದ್ದವರಿಗೇನೆ ಈಗ ಅವಕಾಶ ಕೊಡ್ಬೋದು. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟ ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವ್ರ ಕೋಟ, DK ಶಿವಕುಮಾರ್ ಅವ್ರ ಕೋಟ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೋಟ ಅಂತಿದ್ದಾವೆ. ಇಲ್ಲಿ ಇನ್ನೂ ಒಂದಿದೆ ಹೈಕಮಾಂಡ್ ಕೋಟ ಅಂತ. ಅದ್ರಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ, ವೇಣುಗೋಪಾಲ್ ಅವರು ಬರ್ತಾರೆ, ಸುರ್ಜೇವಾಲಾ ಅವರು ಬರ್ತಾರೆ. ಸೊ ಅದೆಲ್ಲ ಪಕ್ಕಕ್ಕಿಟ್ಟು ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟದಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೆ ಅವಕಾಶ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲಾಗಿ ಗೊತ್ತಾಗಬೇಕಾಗತ್ತೆ ಸಿಕ್ಕಿದ್ಯೋ ಏನು ಗೆತ್ತ ಅಂತ.